ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರು ನಗರದ ಎಸ್ಮಾಲ್ನ ಪಾರ್ಕಿಂಗ್ ಏರಿಯಾದಲ್ಲಿದ್ದ ಬೃಹತ್ ಆಕಾರದ ಅರಳಿ ಮರವನ್ನು ಅನಧಿಕೃತವಾಗಿ ಕಡಿಯಲಾಗಿದ್ದು ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ತುಮಕೂರು ನಗರದ ಶಿರಾಗೇಟ್ ರಸ್ತೆಯ ಅಮಾನಿಕೆರೆ ಕೋಡಿ ಎದುರು ಇರುವ ಎಸ್ಮಾಲ್ನಲ್ಲಿ ಸುಮಾರು 100 ವರ್ಷಗಳ ಹಳೆಯ ಅರಳಿ ಮರವನ್ನು ಕಡಿಯಲಾಗಿದೆ. ಮರ ಕಡಿಯಲು ಅರಣ್ಯ ಇಲಾಖೆ ವತಿಯಿಂದ ಯಾವುದೇ ರೀತಿಯಾದಂತಹ ಅನುಮತಿಯನ್ನು ಪಡೆಯದೆ ಅನಧಿಕೃತವಾಗಿ ಮರವನ್ನು ಕಡಿಯಲಾಗಿದೆ. ಈ ಬಗ್ಗೆ ಸಂಬಂಧಪಟ್ಟವರಲ್ಲಿ ಪ್ರಶ್ನಿಸಿದ್ದಕ್ಕೆ ಮಾಲ್ಗೆ ಮರ ಅಡ್ಡಿಯಾಗ್ತಾ ಇತ್ತು, ಪಾರ್ಕಿಂಗ್ ರಸ್ತೆಗೂ ಮರ ಅಡ್ಡಿಯಾಗಿದ್ದರಿಂದ ಮರವನ್ನು ತೆರವು ಮಾಡಲಾಗ್ತಿದೆ ಅಂತ ಉಡಾಫೆ ಉತ್ತರವನ್ನು ನೀಡ್ತಾ ಇದ್ದಾರೆ. ತುಮಕೂರು ನಗರದಲ್ಲಿ ಸ್ಮಾರ್ಟ್ ಸಿಟಿ ಹೆಸರಿನಲ್ಲಿ ಕೆಲ ಮರಗಳು ಕಣ್ಮರೆಯಾದರೆ ನಗರದ ಅಭಿವೃದ್ಧಿಗೆ ನೆಪವೊಡ್ಡಿ ಮತ್ತೆ ಕೆಲವು ಮರಗಳು ನಾಶವಾಗ್ತಾ ಇದೆ. ಈ ನಡುವೆ 100 ವರ್ಷಗಳ ಹಳೆಯ ಮರವನ್ನು ಕಡಿಯಲು ಎಸ್ಮಾಲ್ ಮಾಲೀಕರು ಸೂಚಿಸಿದ್ದು ಇವರಿಗೆ ಕಾನೂನಿನ ಭಯವಿಲ್ಲದಂತಾಗಿದೆ. ಇನ್ನಾದರೂ ಕೂಡ ಸಂಬಂಧಪಟ್ಟ ಅರಣ್ಯ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ತನಿಖೆ ನಡೆಸಿ ಸಾಮಾಜಿಕ ನ್ಯಾಯ ಒದಗಿಸಬೇಕಾಗಿದೆ. ನ್ಯೂಸ್ ಡೆಸ್ಕ್ ಅಮೋಘ್ ಟಿವಿ ತುಮಕೂರು. ಡೀಸೆಲ್ ಮೇಲಿನ ಸೆಸ್ ಕಡಿತ, ಅಂತಾರಾಜ್ಯ ಆರ್ಟಿಒ ಚೆಕ್ಪೋಸ್ಟ್ ರದ್ದು, ರಾಜ್ಯ ಹೆದ್ದಾರಿಗಳಲ್ಲಿನ ಟೋಲ್ ಪ್ಲಾಜಾ ಮುಚ್ಚುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಲಾರಿ ಮಾಲೀಕ ಸಂಘದಿಂದ ಮುಷ್ಕರ ನಡೆಸಿದ್ದು ತುಮಕೂರು ನಗರದ ರಿಂಗ್ ರಸ್ತೆಯಲ್ಲಿ ಲಾರಿಗಳು ಸಾಲುಗಟ್ಟಿ ನಿಂತಿದೆ. ಡೀಸೆಲ್ ಬೆಲೆಯಲ್ಲಿ ಹೆಚ್ಚಳವಾಗಿರುವ ಹಿನ್ನೆಲೆಯಲ್ಲಿ ಡೀಸೆಲ್ ಬೆಲೆ ಇಳಿಕೆ ಮಾಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಲಾರಿ ಮಾಲೀಕರು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿ ಮುಷ್ಕರವನ್ನು ಕೈಗೊಂಡಿದ್ದಾರೆ. ಲಾರಿ ಮಾಲೀಕರ ಮುಷ್ಕರದಿಂದಾಗಿ ಲಾರಿಗಳು, ಸರಕು ಸಾಗಣೆ ವಾಹನಗಳು ರಸ್ತೆಗಿಳಿಯದೆ ತುಮಕೂರು ನಗರದ ರಿಂಗ್ ರಸ್ತೆಯಲ್ಲಿರುವ ಲಾರಿ ನಿಲ್ದಾಣ ಸೇರಿದಂತೆ ರಸ್ತೆ ಬದಿಗಳಲ್ಲಿ ಸಂಚಾರ ಸ್ಥಗಿತಗೊಳಿಸಿ ಸಾಲು ಸಾಲಾಗಿ ನಿಂತಿದೆ. ಲಾರಿ ಮಾಲೀಕರು ಮುಷ್ಕರ ಕೈಗೊಂಡಿರುವುದರಿಂದ ನಗರ ಸೇರಿದಂತೆ ಹೊರಭಾಗದ ಯಾವುದೇ ರಸ್ತೆಗಳಲ್ಲಿ ಲಾರಿ ಸಂಚಾರ ಕಂಡು ಬರ್ತಾ ಇಲ್ಲ. ಬದಲಾಗಿ ಲಾರಿಗಳು ಅಲ್ಲಲ್ಲೇ ಸಂಚಾರ ಸ್ಥಗಿತಗೊಳಿಸಿ ನಿಂತಿರುವ ದೃಶ್ಯಗಳು ಕಂಡು ಬರ್ತಾ ಇದೆ. ಲಾರಿ ಮಾಲೀಕರು ಮುಷ್ಕರ ನಡೆಸುತ್ತಿರುವುದರಿಂದ ಈಗಾಗಲೇ ರಾಜ್ಯ ಸರ್ಕಾರ ನೀಡಿರುವ ಬೆಲೆ ಏರಿಕೆ ಜೊತೆಗೆ ಮತ್ತಷ್ಟು ಬೆಲೆ ಏರಿಕೆಯನ್ನು ಜನಸಾಮಾನ್ಯರು ಹೊರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೂಡಲೇ ರಾಜ್ಯ ಸರ್ಕಾರ ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು, ಇಲ್ಲದಿದ್ದರೆ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸುವುದಾಗಿ ಲಾರಿ ಮಾಲೀಕರ ಸಂಘ ಎಚ್ಚರಿಕೆ ನೀಡಿದೆ. ಎಲ್ಲ ಲಾರಿ ಮಾಲೀಕರು ಸೇರಿ ನಮ್ಮ ಬೇಡಿಕೆಗಳನ್ನು ನಾವು ಕೇಳ್ಕೊಳ್ತಾ ಇದ್ದೀವಿ. ಬಾರ್ಡ್ರ್ನಲ್ಲಿ ಆರ್ ಟಿ ಒ ಚೆಕ್ ಪೋಸ್ಟ್ ಏನಿದೆ ಅದು ತೆರವುಗೊಳಿಸಬೇಕು. ಈಗ ಎಲ್ಲ GST ಆದ ನಂತರ ಎಲ್ಲ ಕಡೆಯೂ ಸುಮಾರು 16 ಸ್ಟೇಟ್ಗಳಲ್ಲಿ ಆರ್ ಟಿ ಒ ಬಾರ್ಡ್ರು ತೆಗೆದಾಕಿದ್ದಾರೆ. ಕರ್ನಾಟಕದಲ್ಲೂ ಇದು ತೆರವುಗೊಳಿಸಬೇಕು ಅಂತ ನಮ್ಮ ಬೇಡಿಕೆ ಇದೆ. ಯಾಕಂದರೆ ಎಲ್ಲ ಆನ್ಲೈನ್ ಆಗಿದೆ. ಈಗ ಎಲ್ಲ ಆನ್ಲೈನ್ ಆದಮೇಲೆ GSTನವರು ಕೂಡ ಅದೇನು ಅವರ ಚೆಕ್ ಪೋಸ್ಟ್ಗಳಿತ್ತು ಅವರು ತೆರವುಗೊಳಿಸಿದ್ದಾರೆ. ಈ ಆರ್ ಟಿ ಒ ಚೆಕ್ ಪೋಸ್ಟ್ಗಳನ್ನು ತೆರವುಗೊಳಿಸಬೇಕು. ಎರಡನೇದಾಗಿ ಸ್ಟೇಟ್ ಹೈವೇ ಏನಿದೆ ಟೋಲು ಅದು ತೆರವುಗೊಳಿಸಬೇಕು. ನಾವು ರೋಡ್ ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಮುಂದೆ ಈ ಇದು ಸ್ಟೇಟಿಂದ ಹೈವೇ ಏನಿದೆ ಟೋಲ್ಲು ಅದು ತೆಗಿತೀವಿ ಅಂತ ಹೇಳಿದರು, ಇನ್ನವರೆಗೂ ಅದು ತೆಗ್ದಿಲ್ಲ. ಆಮೇಲೆ NS ಮಾರುತಿ ಪ್ರಸಾದ್, ಅಮೋಘ್ ಟಿವಿ ತುಮಕೂರು. ತುಮಕೂರು ನಗರದ ಗೋಕುಲ ಬಡಾವಣೆಯಲ್ಲಿ ವಿನಾಯಕ ಕೆಳಿಯರ ಬಳಗದ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿಯನ್ನು ಪುಷ್ಪಾರ್ಚನೆ ಹಾಗೂ ಅನ್ನ ಸಂತರ್ಪಣೆ ಮಾಡುವ ಮುಖಾಂತರ ಆಚರಿಸಲಾಯಿತು. ತುಮಕೂರು ನಗರದ ಬಡ್ಡಿಹಳ್ಳಿ 80 ಅಡಿ ಮುಖ್ಯ ರಸ್ತೆಯಲ್ಲಿ ವಿನಾಯಕ ಗೆಳೆಯರ ಬಳಗದ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿಯನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಹಾಗೂ ಸಿಹಿ ಹಂಚುವ ಮುಖಾಂತರ ಆಚರಿಸಲಾಯಿತು. ಬಾಬಾ ಸಾಹೇಬರ ಭಾವಚಿತ್ರಕ್ಕೆ ಪುಷ್ಪ ಸಲ್ಲಿಸಿ ಮಾತನಾಡಿದ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು ಡೆಲ್ಟಾ ರವಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ನೀಡಿರುವ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಬಾಳ್ತಾ ಇದ್ದೇವೆ. ಸ್ವಾತಂತ್ರ್ಯ ಬಂದ ನಂತರ ನಾವೆಲ್ಲರೂ ಜಾತಿ, ಧರ್ಮ, ಭೇದ ಎನ್ನದೇ ಎಲ್ಲರೂ ಸಮಾನವಾಗಿ ಸಹಜೀವನ ನಡೆಸಬೇಕು ಎಂಬುದು ಬಾಬಾ ಸಾಹೇಬರ ಕನಸು. ಅದೇ ರೀತಿಯಲ್ಲಿ ನಮ್ಮ ಬಡಾವಣೆಯ ಎಲ್ಲ ಸಮಾನ ಮನಸ್ಸಿನ ಯುವಕರು ಜೊತೆಗೂಡಿ ಪ್ರತಿ ವರ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿನ ವಿಜೃಂಭಣೆಯಿಂದ ಆಚರಿಸುತ್ತಾ ಬಂದಿದ್ದಾರೆ. ಅವರ ಕೆಲಸ ಹೀಗೆ ಮುಂದುವರಿಯಲಿ ಅಂತ ಆಶಿಸ್ತೇನೆ ಅಂತ ತಿಳಿಸಿದರು. ಎಲ್ಲ ನನ್ನ ಗೋಕುಲ ಬಡಾವಣೆ ಸ್ನೇಹಿತರಿಗೆ 134ನೇ ಅಂಬೇಡ್ಕರ್ ಜಯಂತಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ.
ಪ್ರತಿ ವರ್ಷವೂ ಇಲ್ಲಿ ಮರಿದೇವರೆಲ್ಲ ಆಚರಿಸ್ತಾ ಇದ್ದಾರೆ. ನಾವೆಲ್ಲ ಸಂತೋಷದಿಂದ ಬಂದು ಇಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ಒಂದೇ ನಮ್ಮ ಭಾರತ ದೇಶದ ಸಂವಿಧಾನ ರಚಿಸಿದ್ರು ಅಂಬೇಡ್ಕರ್ ಒಂದೇ ಹೇಳಿದ್ದು, ಎಲ್ಲ ಶಾಂತಿಯಿಂದ ತುಂಬ ಚೆನ್ನಾಗಿ ನೆಮ್ಮದಿಯಾಗಿರಿ ಅಂತಲೇ ಅವ್ರು ರಚಿಸಿದ್ದು. ಅದನ್ನು ಪಾಲಿಸಿದ್ರೆ ಕರೆಕ್ಟಾಗಿ ಅವ್ರಿಗೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಯಾವುದೇ ಭೇದ ಭಾವ ಏನೂ ಇಲ್ಲದೆ ನಮ್ಮ ದೇಶ ಒಂದು ನೆಮ್ಮದಿಯಾಗಿರಬೇಕು ಅಂತ ಅವರು ಸಂವಿಧಾನ ಅಷ್ಟು ಸುಲಭದ ಕೆಲಸ ಅಲ್ಲ. ಯಾಕೆಂದರೆ ಇವತ್ತು ನಮ್ಮ ಮನೆ ಒಳಗೆ ಒಂದು ಸಣ್ಣದೊಂದು ಏನಾದ್ರು ಒಂದು ಇದನ್ನಿಲ್ಲ, ಒಂದು ಸಣ್ಣ ಒಂದು ಇದೇನು ಕೆಲಸ ಮಾಡಬೇಕಂದ್ರೆ ಎಷ್ಟೋ ಅಡಚಣೆ ಇದೆ. ಅಂಥದ್ರಲ್ಲಿ ಇಡೀ ಭಾರತದ ಸಂವಿಧಾನನ ರಚಿಸ್ಬೇಕಾದ್ರೆ ಅವ್ರು ಎಷ್ಟು ತಲೆ ಕೆಡಿಸ್ಕೊಂಡಿರ್ಬೋದು, ಎಷ್ಟು ಅವರು ಶ್ರಮ ಪಟ್ಟಿರ್ಬೋದು. ಅದಕ್ಕೋಸ್ಕರ ಒಂದೇ ಹೇಳ್ತಾ ಇರೋದು, ದಯವಿಟ್ಟು ಎಲ್ಲರೂ ಯಾವುದೇ ಒಂದು ಘಟನೆಗಳು ಕೆಟ್ಟ ಘಟನೆ ನಡೆಯಿದೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ನಾವೆಲ್ಲ ನೆಮ್ಮದಿಯಿಂದ ಸಂತೋಷವಾಗಿ ಸ್ನೇಹಿತರು ಅಣ್ತಮ್ಮಂದ್ರಂತೆ ಸಹಬಾಳ್ವೆಯಿಂದ ಬಾಳಬೇಕು ಅನ್ನೋದೇ ಅವರ ಗುರಿಯಾಗಿತ್ತು. ಅದನ್ನೆಲ್ಲ ಪಾಲಿಸೋಣ. ಈ ಸಂದರ್ಭದಲ್ಲಿ ಮಾತನಾಡಿದ ನಿವೃತ್ತ ಪೊಲೀಸ್ ಅಧಿಕಾರಿ ಮಂಜುನಾಥ್, ನಾವೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಳ್ಬೇಕು. ಅವರ ಹಾದಿಯಲ್ಲಿ ನಾವು ಸಹ ನಡೆಯಬೇಕು. ಯಾವ ಜಾತಿ ಧರ್ಮ ಭೇದವೆನ್ನದೆ ಎಲ್ಲರೂ ಸಮಾನವಾಗಿ ಬಾಳಬೇಕು ಎಂಬುದು ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತವಾಗಿದೆ. ನಮ್ಮ ಬಡಾವಣೆಯ ವಿನಾಯಕ ಗೆಳೆಯರ ಬಳಗದ ಎಲ್ಲ ಜನಾಂಗದ ಯುವಕರು ಒಂದಾಗಿ ಡಾಕ್ಟರ್ ಅಂಬೇಡ್ಕರ್ ಅವರ 134ನೇ ಜಯಂತಿಯನ್ನು ಅದ್ದೂರಿಯಿಂದ ಆಚರಿಸುತ್ತಿರುವುದು ಸಂತೋಷದ ವಿಷಯ ಅಂತ ತಿಳಿಸಿದರು. ಸಂವಿಧಾನ ಶಿಲ್ಪಿ, ಪ್ರಜಾಪ್ರಭುತ್ವ ಇವತ್ತೇನು ನಾವು ಅನುಭವಿಸ್ತಾ ಇದ್ದೀವಿ, ಪ್ರಜಾಪ್ರಭುತ್ವದ ಸಂವಿಧಾನದ ಶಿಲ್ಪಿ, ತನ್ನ ಬಾಲ್ಯ ಯೌವನ ಮತ್ತು ಮುಪ್ಪಿನಲ್ಲೂ ಸಹ ಈ ದೇಶಕ್ಕಾಗಿ ದುಡಿದಂಥ ಡಾಕ್ಟರ್ ಸಂವಿಧಾನ ಶಿಲ್ಪಿ ಹಾಗೂ ಭಾರತ ರತ್ನ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನ ನಾವು ಇವತ್ತು ಅವರ ನೆರಳಿನಲ್ಲಿ ಬದುಕ್ತಾ ಇದ್ದೀವಿ. ಇವತ್ತಿನ ದಿವಸ ಅವರ ಕಾರ್ಯವೈಖರಿಯ ಮತ್ತು ಅವರ ಪಟ್ಟಂಥ ಕಷ್ಟಗಳನ್ನ ನೆನೆಸ್ಕೊಂಡು ನಾವಿವತ್ತು ಅವರ ನೆರಳಿನಲ್ಲಿ ಬದುಕಬೇಕು, ಬದುಕಿ ತೋರಿಸ್ಬೇಕು. ಏಪ್ರಿಲ್ 14 ಅವ್ರ ಹುಟ್ಟಿನ ಮತ್ತು ಬೆಳೆದಂಥ ಈ ನೆಲ ಜಲ ನಾವು ಒಳ್ಳೆಯ ರೀತಿಯಲ್ಲಿ ಬಳಸ್ಕೊಂಡು ಒಳ್ಳೆಯ ಪ್ರಜೆಯಾಗಿ ಒಳ್ಳೆಯ ರೀತಿಯಲ್ಲಿ ಕಾನೂನಿನ ಅಡಿನಲ್ಲಿ ಬದುಕ್ತೀವಿ ಅಂತಕ್ಕಂಥದ್ದನ್ನ ತೋರಿಸ್ಬೇಕು. ಹಾಗೂ ಈ ಗೋಕುಲ ಬಡಾವಣೆ, ಬಡ್ಡಿಹಳ್ಳಿ ಹಾಗೂ ಗೋಕುಲ ಬಡಾವಣೆ ಜನತೆ ಪ್ರತಿ ವರ್ಷವೂ ಈ ಆಚರಣೆ ಮಾಡ್ತಾಯಿದ್ದಾರೆ. ಅವರಿಗೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಈ ಸಂದರ್ಭದಲ್ಲಿ ಮಾಜಿ ನಗರಸಭಾ ಸದಸ್ಯ ಡೆಲ್ಟಾ ರವಿ, ನಿವೃತ್ತ ಪೊಲೀಸ್ ಅಧಿಕಾರಿ ಮಂಜುನಾಥ್, ಜಾಗ್ವಾರ್ ಮಂಜು, ಬಿಜೆಪಿ ಮುಖಂಡ ಚೇತನ್, ಅಂಜನ್ ಮೂರ್ತಿ, ಗಂಗಸಂದ್ರ ರಾಜು, ಮಹೇಶ್ ಹಾಗೂ ಗೆಳೆಯರ ಬಳಗದ ಯುವಕರು ಸಾರ್ವಜನಿಕರು ಉಪಸ್ಥಿತರಿದ್ದರು. ಅಂಜನ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ದೊಡ್ಡ ಕೊಡುಗೆ ನೀಡಿರುವ ಎಂಎಸ್ ರಾಮಯ್ಯ ಶಿಕ್ಷಣ ಸಂಸ್ಥೆ ಒಕ್ಕೂಟವು ಪ್ರೀಸ್ಕೂಲ್ ಕ್ಷೇತ್ರಕ್ಕೂ ಪಾದಾರ್ಪಣೆ ಮಾಡಿದ್ದು, ನಗರದ ಕುಂಚಿಟಿಗ ಒಕ್ಕಲಿಗರ ವಿದ್ಯಾಭಿವೃದ್ಧಿ ಸಂಘದ ಅಂಗಸಂಸ್ಥೆಯಾದ ಶ್ರೀರಂಗ ವಿದ್ಯಾಮಂದಿರ ಶಾಲೆ ಹಾಗೂ ನವಕೀಸ್ ಕಿಂಡರ್ನ ಅಭಿವೃದ್ಧಿಗಾಗಿ ಸಂಘದೊಂದಿಗೆ ಪಾಲುದಾರಿಕೆಯ ಒಡಂಬಡಿಕೆ ಮಾಡಿಕೊಂಡಿದೆ. ಜಿಲ್ಲಾ ಕುಂಚಿಟಿಗ ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೆ ಶ್ರೀಧರ್ ಮಂಗಳವಾರ ಶಾಲೆಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿ, ಶ್ರೀರಂಗ ವಿದ್ಯಾಮಂದಿರದಲ್ಲಿ 1ರಿಂದ 10ನೇ ತರಗತಿಯವರೆಗೂ ಮಕ್ಕಳು ಕಲಿಯುತ್ತಿದ್ದಾರೆ. ಸಂಸ್ಥೆಯನ್ನು ವ್ಯಾಪಾರವಾಗಿ ಪರಿಗಣಿಸದೆ ಸಂಘದಿಂದ ಸೇವೆಯಾಗಿ ನಿರ್ವಹಿಸಿಕೊಂಡು ಬರಲಾಗ್ತಾ ಇದೆ. ಮಕ್ಕಳಿಗೆ ಅತ್ಯಾಧುನಿಕ ಶೈಕ್ಷಣಿಕ ಸೇವೆ ಒದಗಿಸುವ ಸಲುವಾಗಿ ಎಂಎಸ್ ರಾಮಯ್ಯ ಶಿಕ್ಷಣ ಸಂಸ್ಥೆ ಒಕ್ಕೂಟದೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳಲಾಗಿದೆ ಅಂತ ತಿಳಿಸಿದರು. ನಗರದ ಮಹಾಲಕ್ಷ್ಮಿ ನಗರದಲ್ಲಿ ವಿಶಾಲ ಆವರಣದಲ್ಲಿ ಸುಸಜ್ಜಿತವಾಗಿರುವ ಶ್ರೀರಂಗ ವಿದ್ಯಾಮಂದಿರದಲ್ಲೇ ಇದೆ. ಶೈಕ್ಷಣಿಕ ವರ್ಷದಿಂದ ಎಂಎಸ್ ರಾಮಯ್ಯ ಸಂಸ್ಥೆ ಸಹಯೋಗದೊಂದಿಗೆ ವಕೀಸ್ ಕಿಂಡರ್ ಪ್ರೀಸ್ಕೂಲ್, ಎಲ್ಕೆಜಿ, ಯುಕೆಜಿ ಮಕ್ಕಳಿಗೆ ಪ್ರವೇಶ ನೀಡಲಾಗುತ್ತಿದೆ ಅಂತ ತಿಳಿಸಿದರು. ನೆಲಮಂಗಲದಲ್ಲಿ, ಮೈಸೂರಲ್ಲಿ ಶುರು ಮಾಡಿದ್ವಿ. ಓಕೆ, ವಿ ಹ್ಯಾವ್ ಬಿನ್ ವೆರಿ ಸಕ್ಸಸ್ಫುಲ್, ಓವರ್ವೆಲ್ಮಿಂಗ್. ಏನಂದರೆ ಡೇ 1 ನಾವು ಅಪ್ಲಿಕೇಶನ್ ಕೊಟ್ಟರೆ ಅವತ್ತೇ ಕಂಪ್ಲೀಟ್ ಆಗುತ್ತೆ. ದಟ್ ಡೇ ವಿ ಓಪನ್ ಅಪ್ಲಿಕೇಶನ್, ದಟ್ ಡೇ ಆಲ್ ದ ಅಡ್ಮಿಷನ್ಸ್ ಆರ್ ಕ್ಲೋಸ್. So that was the response. Okay, then we thought, why don't we, we need to service the public, we need to spread the name across. So we started giving it. Now, when the demand was more, we were searching for local leaders. Local leadership ಅಂತೀವಿ ನಾವು ಅದನ್ನು. ಲೋಕಲ್ ಲೀಡರ್ಶಿಪ್ ಅಂದರೆ ಈಗ ನಮಗೆ ತುಮಕೂರಲ್ಲಿ ನಾನೊಂದು ಎಸ್ಟಾಬ್ಲಿಷ್ ಮಾಡೋಕ್ಕೆ ನೋಡ್ತೀನಿ. ಐ ವಾಂಟ್ ಅ ವೆರಿ ಗುಡ್ ಲೀಡರ್ ದೇರ್, ಆರ್ ಐ ವಾಂಟ್ ಅ ವೆರಿ ಗುಡ್ ಇನ್ಸ್ಟಿಟ್ಯೂಷನ್ ದೇರ್. ಸೊ ವಿ ಸ್ಟಾರ್ಟೆಡ್ ಸರ್ಚಿಂಗ್. ಸಿಮಿಲರ್ ಏನು ಮಾಡಿದ್ದೀವಿ ಅಂದರೆ, ಈಗ ಹಾಸನದಲ್ಲಿ ಶುರು ಮಾಡಿದ್ದೀವಿ, ಶ್ರವಣಬೆಳಗೊಳ ಆಗಿದೆ, ಚಿಕ್ಕಮಗಳೂರು ಆಗಿದೆ, ಕೂರ್ಗ್ ಆಗಿದೆ, ಮೈಸೂರು ಆಗಿದೆ, ಹೊಸಪೇಟೆ ಆಗಿದೆ. ಆಲ್ಮೋಸ್ಟ್ ಎಲ್ಲ ಡಿಸ್ಟ್ರಿಕ್ಟ್ಸ್ ಕವರ್ ಮಾಡ್ತಾಯಿದ್ವಿ.
ಎಂಎಸ್ ರಾಮಯ್ಯ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿ ರಮೇಶ್ ಉಗ್ರಪ್ಪ ಮಾತನಾಡಿ, ಉನ್ನತ ಶಿಕ್ಷಣದಲ್ಲಿ ಬಹುತೇಕ ಎಲ್ಲ ಕ್ಷೇತ್ರಗಳಲ್ಲೂ ಯಶಸ್ವಿಯಾಗಿರುವ ಎಂಎಸ್ ರಾಮಯ್ಯ ಶಿಕ್ಷಣ ಸಂಸ್ಥೆ ಶಿಕ್ಷಣಕ್ಕೆ ಉತ್ತಮ ತಳಹದಿ ಅಗತ್ಯವೆಂದು ಪ್ರೈಮರಿ ಶಾಲಾ ಶಿಕ್ಷಣ ಕ್ಷೇತ್ರ ಪ್ರವೇಶ ಮಾಡಿದೆ. ಮಕ್ಕಳು ಪ್ರಾಥಮಿಕ ಶಿಕ್ಷಣ ಸದೃಢವಾದರೆ ಮುಂದಿನ ತರಗತಿಗಳನ್ನು ಯಶಸ್ವಿಯಾಗಿ ಮುಂದುವರಿಸುತ್ತಾರೆ ಅಂತ ತಿಳಿಸಿದರು. ಆದರೆ ಎಲ್ಲೋ ಒಂದು ಕಡೆ ನಮಗೆ ಭಾಳ ವೀಕ್ ಇದೆ ಅನ್ನೋದು ನಮಗೆ ಮನಸ್ಸಿಗೆ ತಟ್ತಾ ಇತ್ತು. ಸಹಕಾರ ಬೇಕು. ಇಂಟೀರಿಯರ್ ಎಲ್ಲ ನಾವೇ ಮಾಡಿದ್ದೀವಿ ಈಗೆಲ್ಲ ಸಂಘದಿಂದ ಎಲ್ಲ ಪೂರ್ತಿ ಎಲ್ಲ ಪೇಂಟಿಂದ ಹಿಡಿದು ಡೆಸ್ಕಿಂದ ಹಿಡಿದು ಬೋರ್ಡಿಂದ ಹಿಡಿದು ಲ್ಯಾನಿಂದ ಹಿಡಿದು ಎಲ್ಲ ಹೊಸದಾಗಿ ನಾವು ಎಸ್ಟಾಬ್ಲಿಷ್ ಮಾಡಿದ್ದೀವಿ. CC ಕ್ಯಾಮ್ರಾಯಿಂದ ಹಿಡಿದು ಸಂಘದಿಂದ ನಮ್ಗೆ ಏನೇನು ಸಾಧ್ಯ ಆಗುತ್ತೋ ಅದೆಲ್ಲ. ಬಟ್ ಟೀಚಿಂಗು ಮೆಥಡಾಲಜಿ ಎಲ್ಲ ಚೇಂಜಸ್ ಆಗಿದೆ. ಇವತ್ತು ನಾವು ಅಪ್ಡೇಟ್ ಆಗಬೇಕು ಅಂದರೆ ಹೊಸ ಮಾಡರ್ನೈಸ್ ಹೋಗಲೇಬೇಕು. ಸೊ ಹಿಂಗೆ ಸರ್ಚ್ ಮಾಡ್ತಿದ್ದಾಗ ನಮಗೆ MS ರಾಮಯ್ಯ ಅವರು ಭೇಟಿಯಾಗಿ ಹಿಂಗೆ ಮಾಡೋಣ ಅಂತ ಅಂದರು. ಭಾಳ ಖುಷಿ ಆಯಿತು. ಹಾಗಾಗಿ ಒಂದು ಕೈ ಜೋಡಿಸಿದ್ವಿ. ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಗೋಪಾಲ್, ಸಂಗೀತ, ಕುಂಚಿಟಿಗ ಒಕ್ಕಲಿಗ ಸಂಘದ ಉಪಾಧ್ಯಕ್ಷ ಅಶೋಕ್, ವಿದ್ಯಾಭಿವೃದ್ಧಿ ಸಂಘದ ಅಧ್ಯಕ್ಷ SK ನಾಗರಾಜು, ನಿರ್ದೇಶಕರಾದ ಬಸವರಾಜು, ವೀರನಾಗಪ್ಪ, ಲಕ್ಷ್ಮೀಕಾಂತ್ ಹಾಗೂ ಇತರರು ಭಾಗವಹಿಸಿದರು. ಕ್ಯಾಮರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಕೊರಟಗೆರೆ ತಾಲೂಕಿನ ಗೊರವನಹಳ್ಳಿಯಲ್ಲಿ ಎತ್ತಿನಹೊಳೆ ಯೋಜನೆಯ ಕೆರೆ ತುಂಬಿಸುವ ಯೋಜನೆಗೆ ಗುದ್ದಲಿ ಪೂಜೆ ನಡೆಸುವ ವಿಚಾರವಾಗಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ಆಯೋಜಿಸಲಾಗಿತ್ತು. ನಾನು ಮೊದಲ ಬಾರಿಗೆ ಮಧುಗಿರಿಯಲ್ಲಿ ಶಾಸಕನಾದಾಗ ಹೇಮಾವತಿ ನೀರನ್ನು ತುಮಕೂರು ಜಿಲ್ಲೆಗೆ ತರುವಲ್ಲಿ ಕೆಲಸ ಮಾಡಿದ್ವಿ. ತುರುವೇಕೆರೆ ಗುಬ್ಬಿ ತಾಲೂಕಿನಲ್ಲಿ ಹೇಮಾವತಿ ನೀರನ್ನು ಅಲ್ಲಿನ ರೈತರು ಬಳಸಿಕೊಳ್ತಾ ಇದ್ದಾರೆ. 2012ರಲ್ಲಿ ಸಿದ್ದರಾಮಯ್ಯ ಮತ್ತು ನಾನು, ನಮ್ಮ ಕಾಂಗ್ರೆಸ್ ಪಕ್ಷದವರು ಎಲ್ಲರೂ ಹೊಸಪೇಟೆಯಿಂದ ಕೂಡಲ ಸಂಗಮದವರೆಗೂ ಕಾಂಗ್ರೆಸ್ ನಡಿಗೆ ಕೃಷ್ಣೆಯ ಕಡೆಗೆ ಪಾದಯಾತ್ರೆಯನ್ನ ಮಾಡಿದ್ವಿ. ನಮ್ಮ ಸರ್ಕಾರ ಆಡಳಿತಕ್ಕೆ ಬಂದರೆ 10,000 ಕೋಟಿ ನೀರಾವರಿ ಯೋಜನೆಗೆ ಖರ್ಚು ಮಾಡ್ತೇವೆ ಅಂತ ಪ್ರಮಾಣ ಮಾಡಿದ್ವಿ. 22,181 ಹೆಕ್ಟೇರ್ ಪ್ರದೇಶದ ಕೆರೆ ಗಳಿಗೆ ನೀರು ತುಂಬಲಿದೆ. ನಮ್ಮ ತಾಲೂಕಿನ ರೈತರ ಒತ್ತಾಸೆಯನ್ನು ನೆರವೇರಿಸಿದ್ದೇನೆ. ಬೆಸ್ಕಾಂನಿಂದ 19 ಕೋಟಿ ಸೇರಿದಂತೆ ಕೃಷಿ ಇಲಾಖೆಯ ರೂಗಳ ಸವಲತ್ತುಗಳನ್ನು 19ನೇ ತಾರೀಕಿನಂದು ಫಲಾನುಭವಿಗಳಿಗೆ ವಿತರಣೆ ಮಾಡ್ತೇನೆ. ನಮ್ಮ ಸರ್ಕಾರ ಎತ್ತಿನಹೊಳೆ ಯೋಜನೆ ಸಂಪೂರ್ಣವಾಗಿ ಕಾರ್ಯಗತ ಮಾಡ್ತೀವಿ ಅಂತ ಭರವಸೆ ನೀಡಿದರು. ಕೊರಟಗೆರೆ ತಾಲೂಕಿಗೆ ಸುಮಾರು 70 ಕೆರೆಗಳಿಗೆ ಕುಡಿಯುವ ನೀರನ್ನು ಇರ್ತಕ್ಕಂಥ ಒಂದು ಯೋಜನೆ ಸರ್ಕಾರದ ಹಂತದಲ್ಲಿ ಈಗಾಗಲೇ ಮಂಜೂರಾಗಿದೆ. ಸುಮಾರು 288 ಕೋಟಿ ರೂಪಾಯಿ ಇದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಸಂಪುಟದಲ್ಲಿ ಕೂಡ ಅನುಮತಿ ಆಗಿದೆ, ಸರ್ಕಾರಿ ಆದೇಶ ಆಗಿದೆ. ಅದಕ್ಕೆ ಚಾಲನೆ ಕೊಡೋದಕ್ಕೆ, ಕೆಲಸಗಳನ್ನು ಪ್ರಾರಂಭ ಮಾಡೋದಕ್ಕೆ 19ನೇ ತಾರೀಕು ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೇವೆ. ಈ ಭಾಗದ ರೈತ ಸಮುದಾಯದ ಎಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಬರಬೇಕು. ಯಾರ್ಯಾರು ಬೆನಿಫಿಷಿಯರೀಸ್ ಫಲಾನುಭವಿಗಳಿದ್ದಾರೆ ಅವರೆಲ್ಲರೂ ಕೂಡ ಭಾಗವಹಿಸಬೇಕು ಅಂತೇಳಿ ಇವತ್ತು ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿದ್ದಾರೆ. ಬಹುಶಃ ಈ ಭಾಗಕ್ಕೆ ನಮ್ಮ ತಾಲೂಕಿಗೆ, ನಮ್ಮ ಕ್ಷೇತ್ರಕ್ಕೆ ಮಧುಗಿರಿ ಪುರವರನ್ನು ಸೇರಿ ಸುಮಾರು 106 ಕೆರೆಗಳು ನಮ್ಮ ಕ್ಷೇತ್ರದಲ್ಲಿ ಕುಡಿಯುವ ನೀರಿಗೆ ಆಗುತ್ತೆ. ಅದರಿಂದ ಇದು ಒಂದು ಹೊಸ ಅಧ್ಯಾಯ. ನಮ್ಮ ಭಾಗದಲ್ಲಿ ನೀರಾವರಿ, ವಿಶೇಷವಾಗಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಯುತ್ತಿದೆ. ಸರ್ಕಾರ ಹಣ ಬಿಡುಗಡೆ ಮಾಡಬೇಕು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಸಿಇಒ ಪ್ರಭು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಸೇರಿದಂತೆ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು, 24 ಗ್ರಾಮ ಪಂಚಾಯಿತಿ PDO ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಹಾಜರಿದ್ದರು. ಹರೀಶ್ ಬಾಬು, ಅಮೋಕ್ ಟಿವಿ, ಕೊರಟಗೆರೆ. ಕೋಲಾರ ತಾಲೂಕಿನ ಕಾಜಿಕಲ್ಲಹಳ್ಳಿ ಗ್ರಾಮದಲ್ಲಿ ಕನಸಾಗಿದ್ದ ಅಂಬೇಡ್ಕರ್ ಪುತ್ಥಳಿ ಲೋಕಾರ್ಪಣೆ ಕಡೆಗೂ ನೆರವೇರಿದೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿ ಪ್ರಯುಕ್ತ ಡಾಕ್ಟರ್ BR ಅಂಬೇಡ್ಕರ್ ಪುತ್ಥಳಿಯನ್ನು ಗ್ರಾಮಸ್ಥರಿಂದ ಅನಾವರಣ ಮಾಡಲಾಯಿತು. ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಿಸುವಂತೆ ಕಳೆದ 15 ವರ್ಷದಿಂದ ಗ್ರಾಮಸ್ಥರು ಒತ್ತಾಯಿಸಿದ್ದು, ಅದರಂತೆ 15 ವರ್ಷದ ಕನಸು ಇದೀಗ ಈಡೇರಿದಂತಾಗಿದೆ. ಅಂಬೇಡ್ಕರ್ ಜಯಂತಿಯಿಂದ ಗ್ರಾಮಸ್ಥರು ಒಟ್ಟಿಗೆ ಸೇರಿಕೊಂಡು ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಸಂಭ್ರಮಿಸಿದರು. ಗ್ರಾಮದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿ ಕನಸು ನನಸಾಗಿರುವುದು ಗ್ರಾಮಸ್ಥರಲ್ಲಿ ಸಂತಸಕ್ಕೆ ಕಾರಣವಾಗಿದೆ. ಆದರೆ ಈ ಒಂದು ಮಹತ್ ಕಾರ್ಯದ ಹಿಂದೆ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ KR ರಾಜಣ್ಣ ಎಂಬುವರ ಏಕಾಂಗಿ ಪರಿಶ್ರಮವನ್ನು ಗ್ರಾಮಸ್ಥರು ಹಾಡಿ ಕೊಂಡಾಡಿದ್ದಾರೆ. 15
15 ವರ್ಷದ ಹಿಂದೆ ಕಾಜಿಕಲ್ಲಹಳ್ಳಿಯ ಖಾಲಿ ಸ್ಥಳದಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿ ಸ್ಥಾಪಿಸುವ ಸಲುವಾಗಿ ಸಂವಿಧಾನ ಶಿಲ್ಪಿಯ ಫೋಟೋ ಇರಿಸಿ ಪೂಜೆ ಮಾಡಲಾಗಿತ್ತು. ಅದಾದ ನಂತರ ಮಂಟಪ ನಿರ್ಮಿಸಿ ಅಲ್ಲೊಂದು ಸುಂದರ ಪುತ್ಥಳಿಯನ್ನು ಸ್ಥಾಪಿಸಲು ಆಯೋಜನೆ ಮಾಡಿಕೊಳ್ಳಲಾಗಿತ್ತು. ಆದರೆ ಕಳೆದ ಹಲವು ವರ್ಷಗಳಿಂದ ಬೇಡಿಕೆ ಇದ್ದರೂ ಕೋರಿಕೆ ಈಡೇರಲೇ ಇಲ್ಲ. ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಕೆಆರ್ ರಾಜಣ್ಣ ಅವರು ಇದುವರೆಗೂ ಯಾರ ಬಳಿ ಕೂಡ ₹1 ದೇಣಿಗೆಯನ್ನು ಪಡೆಯದೆ ಗ್ರಾಮಸ್ಥರ ಕೋರಿಕೆಯ ಮೇರೆಗೆ ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿ ಸುಂದರವಾದ ಮಂಟಪವನ್ನು ನಿರ್ಮಿಸಿ ರಾಜಸಿಂಹಾಸನದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಕುಳಿತಿರುವ ಹಾಗೆ ಸುಂದರವಾದ ಪುತ್ಥಳಿಯನ್ನು ನಿರ್ಮಾಣ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ತಿಳಿಸಿದರು. ಒಂದು 15 ವರ್ಷಗಳ ಹಿಂದೆ ಪ್ರಾರಂಭ ಆದಂಥ ಒಂದು ಕಾರ್ಯಕ್ರಮ. ಸಣ್ಣದಾಗಿ ಒಂದು ಫಲಕನ ಇಟ್ಟು ನಾವು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿದ್ವಿ ಇದೇ ಜಾಗದಲ್ಲಿ. ಅದನ್ನು ರಾಜು ಅಂತ KR ರಾಜಣ್ಣ ಅಂತ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಆಗಿ ಸೆಲೆಕ್ಟ್ ಆಗಿ ಕಾರ್ಯನಿರ್ವಹಿಸಿದ್ದಂಥವರು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದಾರೆ. ಅಂಥವರು ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡೋದಕ್ಕೆ ನಮಗೆಲ್ಲ ಪ್ರೇರಣೆ ಆಗಿದ್ದಾರೆ. ಪ್ರತಿ ಹಂತದಲ್ಲೂ ಏಕಾಂಗಿಯಾಗಿ ಒಬ್ಬರೇ ಯಾರೂ ಸಹಕಾರ ಇಲ್ಲದೆ ಒಬ್ಬರೇ ಇದನ್ನೆಲ್ಲ ಮಾಡೋದಕ್ಕೆ ಅವರು ಪ್ರೇರಣೆ ಆಗಿದೆ. ಅದು ಯಾವ ರೀತಿ ಅಂತಲೂ ಗೊತ್ತಿಲ್ಲ. ಹಂತವಾಗಿ 15 ವರ್ಷಗಳಿಂದ ಹಂತವಾಗಿ ಅದನ್ನು ಕಟ್ತಾ ಬಂದು ಕೊನೆಗೆ ಈ ಒಂದು ಪ್ರತಿಮೆನ ಯಾರ ಸಹಕಾರ ಇಲ್ಲದೆ ಏಕಾಂಗಿಯಾಗಿ ಅಮೌಂಟ್ನ ಅರೇಂಜ್ ಮಾಡಿಕೊಂಡು ಪ್ರತಿಮೆನ ತರಿಸಿ ಈ ನಮ್ಮ ಗ್ರಾಮದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತಿದ್ವಿ. ಕಾರಣಾಂತರಗಳಿಂದ ಒತ್ತಡಗಳ ಮುಖಾಂತರ ಈ ಒಂದು ಇನಾಗ್ರೇಷನ್ ಇಲ್ಲದೇ ಇವತ್ತು ಆ ಕಾರ್ಯಕ್ರಮವನ್ನು ಮಾಡಬೇಕಾಗಿದೆ. 196 ದೇಶಗಳಲ್ಲಿ ಸಹ ಇವತ್ತು ಮಾಡ್ತಾ ಇದ್ದಾರೆ. ಅದರಲ್ಲಿ ಕೋಲಾರ ತಾಲೂಕಿನ ನರಸಾಪುರ ಹೋಬಳಿಯ ಕಾಜಿಕಲ್ಲಹಳ್ಳಿ ಗ್ರಾಮದಲ್ಲಿ ನಮ್ಮ ಯುವ ಮಿತ್ರರು ಆಮೇಲೆ ಗ್ರಾಮಸ್ಥರು ಹಾಗೂ ಎಲ್ಲರೂ ಸೇರಿ ಇವತ್ತು ನಾವು ಬಹಳ ವಿಜೃಂಭಣೆಯಿಂದ ಕಾಜಿಕಲ್ಲಹಳ್ಳಿಯಲ್ಲಿ ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮದಿನ ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಇಂಥ ವಿಶಿಷ್ಟ ಕಾರ್ಯಕ್ರಮಕ್ಕೆ ಎಲ್ಲ ಗ್ರಾಮಸ್ಥರು ಸಹಕಾರ ಮತ್ತು ಎಲ್ಲ ನಾಗರಿಕರ ಸಹಕಾರ ಎಲ್ಲರೂ ಕೋರ್ಕೊಂಡಿದ್ದೇವೆ. ಎಲ್ಲರೂ ಸಹಕಾರ ಕೂಡ ಕೊಟ್ಟಿದ್ದಾರೆ. ಅವರ ಸಹಕಾರದೊಂದಿಗೆ ಇವತ್ತು ನಾವು ಇಲ್ಲಿ ಗ್ರಾಮದಲ್ಲಿ ವಿಜೃಂಭಣೆಯಿಂದ ನಾವು ಬಾಬಾ ಸಾಹೇಬ್ BR ಅಂಬೇಡ್ಕರ್ ಅವರ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಬಾಬಾ ಸಾಹೇಬ್ BR ಅಂಬೇಡ್ಕರ್ ಅವರು ಒಂದೇ ಜಾತಿಗೆ ಸೀಮಿತವಾದಂಥ ವ್ಯಕ್ತಿ ಅಲ್ಲ. ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ನಾಗರಿಕಗಳು ಕೂಡ ಸೀಮಿತವಾದಂಥ ವ್ಯಕ್ತಿ. ನಾವೇ ಬರೀ SC ST ಜನಾಂಗದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ದಿನಾಚರಣೆ ಮಾಡೋದಲ್ಲ, ಇಡೀ ಪ್ರತಿಯೊಬ್ಬರೂ ಸಹ ಎಲ್ಲ ಜನಾಂಗದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆ ಮಾಡಬೇಕಂತಕ್ಕಂಥ ನಮ್ಮ ಆಸೆ. ಅದಕ್ಕೆ ಮಾಹಿತಿ ಕೊರತೆ ಇರೋದನ್ನು ಕೋಲಾರ ಜಿಲ್ಲೆಯಲ್ಲಿ ಇದೇ ಮೊದಲ ಬಾರಿಗೆ ಕಾಜಿಕಲ್ಲಹಳ್ಳಿ ಗ್ರಾಮದಲ್ಲಿ ನಿರ್ಮಾಣ ಮಾಡಲಾಗಿರುವ ಅಂಬೇಡ್ಕರ್ ಪುತ್ಥಳಿ ಬಹಳಷ್ಟು ವಿಶೇಷತೆಯನ್ನು ಹೊಂದಿದೆ. ಇದುವರೆಗೂ ಅಂಬೇಡ್ಕರ್ ಅವರು ಕುಳಿತಿರುವ ಪುತ್ಥಳಿಯನ್ನು ಎಲ್ಲೂ ಲೋಕಾರ್ಪಣೆ ಮಾಡಿಲ್ಲ. ಕಾಜಿಕಲ್ಲಹಳ್ಳಿ ಗ್ರಾಮಸ್ಥರ ಒತ್ತಾಯದ ಮೇರೆಗೆ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ರಾಜಣ್ಣ ಅವರು ಪುಸ್ತಕ ಹಿಡಿದು ಕುಳಿತುಕೊಂಡಿರುವ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಸ್ಥಾಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಬಗ್ಗೆ ಗ್ರಾಮಸ್ಥರು ಕಳೆದ 15 ವರ್ಷದ ನನಸು ಮಾಡಿದ ರಾಜಣ್ಣ ಅವರಿಗೆ ಧನ್ಯವಾದವನ್ನು ತಿಳಿಸಿದ್ದಾರೆ. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ಅಂಬೇಡ್ಕರ್ ಜಯಂತಿಯನ್ನು ಯಶಸ್ವಿಯಾಗಿ ನೆರವೇರಿಸಿದ್ದಕ್ಕೆ ದೇವನಹಳ್ಳಿ ತಾಲೂಕು ತಹಶೀಲ್ದಾರ್ ಬಾಲಕೃಷ್ಣ ಅವರಿಗೆ ವಿವಿಧ ದಲಿತ ಪರ ಸಂಘಟನೆಗಳ ಪದಾಧಿಕಾರಿಗಳು ಅಭಿನಂದಿಸಿದರು. ಏಪ್ರಿಲ್ 14ರಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಹಸಿರು ಕ್ರಾಂತಿಯ ಹರಿಕಾರ ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯನ್ನು ತಾಲೂಕು ಆಡಳಿತದ ವತಿಯಿಂದ ಅದ್ದೂರಿಯಾಗಿ ಆಚರಿಸಿದ ಹಿನ್ನೆಲೆ ತಾಲೂಕು ವಿವಿಧ ದಲಿತ ಪರ ಸಂಘಟನೆಗಳು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷರಾದ ತಹಶೀಲ್ದಾರ್ ಬಾಲಕೃಷ್ಣ ಅವರನ್ನು ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಯನ್ನು ಆಡಳಿತ ಸೌಧದ ನ್ಯಾಯಾಂಗ ಸಭಾಂಗಣದಲ್ಲಿ ಆತ್ಮೀಯವಾಗಿ ಅಭಿನಂದಿಸಲಾಯಿತು. ಈ ವೇಳೆ ಮಾದಿಗ ದಂಡೋರ ಜಿಲ್ಲಾಧ್ಯಕ್ಷ ಮಾರಪ್ಪ ಮಾತನಾಡಿ, ನಿನ್ನೆ ತಾಲೂಕು ಆಡಳಿತ ವತಿಯಿಂದ ಇಬ್ಬರು ಮಹನೀಯರ ಜಯಂತಿಯನ್ನು ಒಂದೇ ವೇದಿಕೆಯಲ್ಲಿ ವಿಜೃಂಭಣೆಯಿಂದ ಯಶಸ್ವಿಯಾಗಿ ಮಾಡಿದ ತಾಲೂಕು ಆಡಳಿತಕ್ಕೆ ಅಭಿನಂದನೆ ಸಲ್ಲಿಸಲಾಗಿದೆ. ಅಂಬೇಡ್ಕರ್ ಜಯಂತಿಯಂದು ಹಬ್ಬದ ವಾತಾವರಣ ಸೃಷ್ಟಿ ಮಾಡಿದ್ದು ಕಾರ್ಯಕ್ರಮದಲ್ಲಿ SSLC ಮತ್ತು PUCಯಲ್ಲಿ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಹಾಗೂ ವಿವಿಧ ಸಂಘಟನೆಗಳಲ್ಲಿ ಸೇವೆ ಸಲ್ಲಿಸಿದ ಮಹನೀಯರಿಗೆ ಅಭಿನಂದಿಸಿರುವುದು ಉತ್ತಮ ಬೆಳವಣಿಗೆ. ಆದ್ದರಿಂದ ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮ ವಹಿಸಿ ಅಧಿಕಾರಿಗಳಿಗೆ ದಲಿತ ಪರ ಸಂಘಟನೆಗಳಿಂದ ಅಭಿನಂದಿಸುತ್ತಿರುವುದಾಗಿ ತಿಳಿಸಿದರು. ತಾಲೂಕು ಆಡಳಿತ ವತಿಯಿಂದ ತಾಲೂಕು ಕೇಂದ್ರದಲ್ಲಿ ಭಾಳ ಯಶಸ್ವಿಯಾಗಿ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಆಚರಣೆ ಆಯಿತು. ನಿಜವಾಗ್ಲೂ ನಿನ್ನೆ ತಾಲೂಕಲ್ಲಿ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಆಗೋಂಥ ಸ್ಥಿತಿನಲ್ಲಿ ತಾಲೂಕು ಆಡಳಿತ ಕೆಲಸ ಮಾಡಿದೆ. ಆ ಒಂದು ವಿಚಾರದಲ್ಲಿ ನಮ್ಮ ರಾಷ್ಟ್ರೀಯ ಹಬ್ಬಗಳ ಆಚರಣೆಯ ಅಧ್ಯಕ್ಷರಾದಂಥ ರಾಜೀವ್ ಸಾಹೇಬ್ ಇರ್ಬೋದು,
ಮತ್ತು ಉಪಾಧ್ಯಕ್ಷರಾದಂಥ ಯುವ ಸಾಹೇಬರು ಮತ್ತು ಮತ್ತೊಬ್ಬರು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ 3 ಜನ ಕೂಡ ಭಾಳ ಶ್ರಮ ಹಾಕಿ ಭಾಳಷ್ಟು ಕಾರ್ಯಕ್ರಮಗಳು ವಿಶೇಷವಾಗಿ ಸಂಘಟನೆಗಳಲ್ಲಿ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ನಿವೃತ್ತಿಯಾಗಿ ಸೇವೆ ಸಲ್ಲಿಸಿರ್ತಕ್ಕಂಥವ್ರಿಗೆಲ್ಲ ಕೂಡ ಸನ್ಮಾನ ಮತ್ತು PUC SLC ಮಕ್ಕಳು ಹೆಚ್ಚಿನ ಅಂಕ ಪಡೆದು ಉತ್ತೀರ್ಣರಾಗಿರ್ತಕ್ಕಂಥ ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರ, ಒಂದು ಪ್ರೋತ್ಸಾಹ ಕೊಡುವಂಥ ಕಾರ್ಯಕ್ರಮ. ಇದು ಮೊಟ್ಟ ಮೊದಲನೇ ಬಾರಿಗೆ ತಾಲೂಕಿನ ಇತಿಹಾಸದಲ್ಲೇ ಈ ರೀತಿಗೆ ಒಂದು ಕಾರ್ಯಕ್ರಮ ಇದೆ ಮೊದಲನೇ ಸಾರಿ ಅಂತೇಳಿ ಆ ಒಂದು ಇಷ್ಟೆಲ್ಲ ಶ್ರಮಪಟ್ಟು ಇಷ್ಟು 2 ಮಹಾನ್ ಭಾವರ ಒಂದು ಜಯಂತಿಗಳನ್ನು ಭಾಳ ಅದ್ಭುತವಾಗಿ ವಿಜೃಂಭಣೆಯಿಂದ ಮಾಡಿರ್ತಕ್ಕಂಥ ಈ 3 ಜನ ವ್ಯಕ್ತಿಗಳನ್ನ ಗೌರವಿಸೋದು, ಅವ್ರಿಗೆ ಅಭಿಮಾನಿಸೋದು ಮತ್ತು ಅವ್ರಿಗೆ ಅಭಿನಂದನೆ ಹೇಳೋದು ನಮ್ಮೆಲ್ಲರ ಕರ್ತವ್ಯ ಅಂತ ಭಾವನೆ ಮಾಡಿ ಇವತ್ತು ನಾವು ನಮ್ಮ ಸ್ನೇಹಿತರಾದ ಮತ್ತು ಸೋಮು ಇರ್ಬೋದು, ಇನ್ನು ಅನೇಕರು ನಮ್ಮ ಹಿರಿಯ ಜನ ಇದ್ದಾರೆ, ಎಲ್ಲರೂ ಕೂಡ ನಮ್ಮ ಕೈಯಲ್ಲಾದಂಥ ಒಂದು ಚಿಕ್ಕ ಅವರಿಗೆ ಏನೋ ಒಂದು ಅಲಾರ್ಪಣೆ ಮಾಡೋ ಮುಖಾಂತರ ನಮ್ಮ ಅಭಿನಂದನೆಗಳನ್ನು ಅವ್ರು ತಿಳ್ಕೊಬೇಕು. ದೇವನಹಳ್ಳಿ ತಹಶೀಲ್ದಾರ್ ಬಾಲಕೃಷ್ಣ ಮಾತನಾಡಿ, ನಾನು ಯಾವುದೇ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುವುದು ನನ್ನ ಸ್ವಭಾವ. ಅದರಲ್ಲೂ ಭಾರತ ರತ್ನ ಪಡೆದ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮ ಮಾಡುವುದು ನನ್ನ ಭಾಗ್ಯ ಹಾಗೂ ಜನಪರವಾದ ಕೆಲಸಗಳನ್ನು ಮಾಡಲು ಇಂತಹ ಅಭಿನಂದನೆಗಳು ಪೂರಕವಾಗಿದೆ. ಸಂಘಟನೆಗಳ ಪದಾಧಿಕಾರಿಗಳು ಅಭಿನಂದಿಸಿರುವುದು ಸಂತೋಷ ತಂದಿದೆ. ಇನ್ನಷ್ಟು ಜವಾಬ್ದಾರಿ ಹೆಚ್ಚಾಗಿದೆ. ಯಾರೇ ಸಾರ್ವಜನಿಕರು ಬಂದರೂ ನನ್ನ ಇತಿಮಿತಿಯೊಳಗೆ ಆಗುವ ಕೆಲಸಗಳನ್ನು ಮಾಡಿಕೊಡುವ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಅಂತ ತಿಳಿಸಿದರು. ತಾಲೂಕಿನಲ್ಲಿ ನಮಗೆ ಭಾಳ ಖುಷಿಯಾಗೋಯಿತು. ಹಬ್ಬದ ರೀತಿ ವಾತಾವರಣ ಮಾಡಿದ್ರಿ. ಇದು ನಾವು ಅಂದ್ಕೊಂಡಿದ್ದಕ್ಕಿಂತ ಮೀರಿ ಚೆನ್ನಾಗಿ ಮಾಡಿದ್ವಿ ಕಾರ್ಯಕ್ರಮಗಳು ಅಂದ್ಬಿಟ್ಟು ಎಲ್ಲ ಅಭಿನಂದನೆ ಮಾಡಿರೋದ್ರಿಂದ ನಾನು ಅಭಿಮಾನ ಕೇಳಿದ್ರೆ ನನಗೂ ಏನಾದರೂ ಇನ್ನೂ ಮಾಡಬೇಕು ಹೆಚ್ಚಿಗೆ ಅಂತ. ಈಗ ನಾವು ಸಾಕಷ್ಟು ಮಾಡ್ತಾ ಇರೋದು ನನಗೆ ಇನ್ನೂ ಸಾಲದು ಅನ್ನಿಸ್ತಾ ಇದೆ. ಇನ್ನೊಂದಷ್ಟು ನಿವೇಶನಗಳಾಗ್ಬೋದು, ಇನ್ನೊಂದು ಮತ್ತೆ ಆ ಬಡ ಬಗ್ಗರದೆಲ್ಲ ಉಚಿತವಾಗಿ ಕೆಲಸಗಳು ಮಾಡಿಕೊಡೋದಾಗಲಿ. ನಾನು ಈಗೂ ಅದೇ ಮಾಡ್ತಾ ಇದ್ದೀನಿ. ಬೆಳಗ್ಗೆ 8:30 ಬಂದುಬಿಟ್ರೆ ಇಲ್ಲಿ ಆಫೀಸಲ್ಲಿ ಇಲ್ಲಿಂದ ಸ್ವಚ್ಛತಾ ಕಾರ್ಯಗಳಿಂದ ಸ್ಟಾರ್ಟ್ ಮಾಡ್ಕೊಂಡೋಗಿ ಸಾಕಷ್ಟು ಬದಲಾವಣೆಗಳು ತಾವು ನೋಡಿದ್ದೀರಿ. ಆ ಒಂದು ಇದು ನೋಡಿ ಈಗ ಎಲ್ಲ ಹಿಂಗೆ ನಿಂತ್ಕೊಬೇಕು, ನಮ್ಮ ಹಿಂಭಾಗ ನಮ್ಗೆ ಸನ್ಮಾನ ಮಾಡಬೇಕು ಅಂತ ಏನೋ ಒಂದು ನಮ್ಮ ಈ ಸಂಘಟನೆಗಳ ಮುಖಂಡರೆಲ್ಲ ಒಂದು ತೀರ್ಮಾನ ಮಾಡೋರು ಅಂದರೆ ಸಾಮಾನ್ಯವಾಗಿ ಅಷ್ಟು ಈಸಿಯಾಗಿ ಮಾಡಲ್ಲ ಅವರು. ಯೋಚನೆ ಮಾಡಿ ಮಾಡೋದವರು ಈ ವ್ಯಕ್ತಿಗೆ ಅರ್ಹನ ಅಥವಾ ಅಲ್ಲ ಅಂತ ನೋಡಿ ನಮಗೆ ಒಂದು ಅರ್ಹ ಅಂತ ಅನಿಸಿದಾಗ ನಮಗೆ ಈ ಥರ ಸನ್ಮಾನ ಮಾಡಿದ್ದು ನಮಗೆಲ್ಲ ಒಂದು ಕಡೆ ಅವ್ರದ್ದು ಒಂದು ಋಣ ಅಂತ ಅನಿಸ್ತಾ ಇದೆ. ನನಗೆ ಇನ್ನೂ ಹೆಚ್ಚಿನ ಒಂದು ನಮಗೆ ಋಣ ಹೊರಿಸ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಆ ಋಣ ತೀರ್ಸೋಕೆ ನಾವೇನು ಬೇಕು ಅಷ್ಟು ಮಾಡ್ತೀನಿ. ನಾನು ನಿವೃತ್ತಿ ಆದ್ರೂ ನಾನು ಸುಮ್ಮನೆ ಇರಲ್ಲ. ನಾನು ಬಂದಾಗ ನಾನು ಮ್ಯಾಕ್ಸಿಮಮ್ ನನಗೆ ಯಾವತ್ತೂ ಜಾತಿ ಇಲ್ಲ. ನಾನೆಲ್ಲ ನನಗೆ ಎಲ್ಲ ಜಾತಿಗಳು ಒಂದೇ. ನಾನು ಯಾವತ್ತೂ ಅಷ್ಟೇ ಜಾತಿ ಇದ್ದಂಗೆ ಕೆಲಸ ಮಾಡಿದವನಲ್ಲ. ನೋಡಿ ಒಳಗಡೆ ತಾವೇ ಬಂದಾಗ ನೋಡ್ತಾ ಇದ್ರಲ್ಲಿ ಎಷ್ಟು ಸ್ವಚ್ಛವಾಗೈತೆ. ಇನ್ನೊಂದು ಮತ್ತೊಂದು ಈ ಇತಿಹಾಸದಲ್ಲಿ ನೀವು ನೋಡಿದ್ರೆ ಹೆಂಗೋ ಗೊತ್ತಿಲ್ಲ. ಬಾಬು ಜಗಜೀವನ್ ರಾಮ್ ಸಾಹೇಬ್ರದ್ದು ಜನ್ಮ ದಿನಾಚರಣೆ ಇರ್ಬೋದು, ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬ್ರ ಜನ್ಮ ದಿನಾಚರಣೆ ಇರ್ಬೋದು, ಅಲ್ಲಿರ್ತಕ್ಕಂಥ ಶಿಸ್ತು ಅಚ್ಚುಕಟ್ಟಾಗಿ ಕೆಲಸ ಕಾರ್ಯಗಳಿರ್ಬೋದು, ಅಂಬೇಡ್ಕರ್ ಭವನದಲ್ಲಿರ್ತಕ್ಕಂಥ ಒಂದು ಯಶಸ್ವಿ ಕಾರ್ಯಕ್ರಮಗಳಾಗ್ಬೋದು, ಮೆರವಣಿಗೆಗಳಾಗ್ಬೋದು, ಎಷ್ಟು ಹಬ್ಬದ ವಾತಾವರಣ ಇತ್ತು ನೆನ್ನೆಲ್ಲ ಇಡೀ ದೇವನಹಳ್ಳಿ ತಾಲೂಕಲ್ಲಿ. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಸೇನೆ ತಾಲೂಕು ಅಧ್ಯಕ್ಷ ರಾಯಚಂದ್ರ ಸೋಮಶೇಖರ್, ಜೈ ಭೀಮ್ ಸೇನೆ ಆರ್ಟಿಐ ಘಟಕದ ರಾಜ್ಯಾಧ್ಯಕ್ಷ ಪಾಳ್ಯ ಮುನಿರಾಜು, ಮಾದಿಗ ತಂಡೂರ ಜಿಲ್ಲಾಧ್ಯಕ್ಷ ಮಾರಪ್ಪ, ತಾಲೂಕು ಅಧ್ಯಕ್ಷ ಅಣ್ಣೇಶ್ವರ್, ವೆಂಕಟೇಶ್ ಹಾಗೂ ಹಲವು ಸಂಘಟನೆಗಳ ಪದಾಧಿಕಾರಿಗಳು ಹಾಜರಿದ್ದರು. ಅಕ್ಷಯ್ ವಿ, ಅಮೋಕ್ ಟಿವಿ, ದೇವನಹಳ್ಳಿ. ಇಂದು ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಆಗ್ರಹಿಸಿ ಲಾರಿ ಮಾಲೀಕರ ಸಂಘದಿಂದ ಮುಷ್ಕರಕ್ಕೆ ಕರೆ ನೀಡಿದ್ದು, ಬಲವಂತದ ಮುಷ್ಕರ ನಡೆಸದಂತೆ ಚಾಮರಾಜನಗರ ಬೈಪಾಸ್ ರಸ್ತೆಯಲ್ಲಿ ಪೊಲೀಸರು ಮೊಕ್ಕಾಂ ಹೂಡಿದರು. ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ರಾಜ್ಯಾದ್ಯಂತ ಲಾರಿ ಮಾಲೀಕರ ಸಂಘದ ವತಿಯಿಂದ ಮುಷ್ಕರ ನಡೆಸ್ತಾ ಇದ್ದು, ಜಿಲ್ಲೆಯಲ್ಲಿ ನೂರಾರು ಲಾರಿಗಳು ನಿಂತರೆ ಸರಕು ಸಾಗಾಟದಲ್ಲಿ ವ್ಯತ್ಯಯ ಆಗ್ತದೆ ಅಂತ ಮುಷ್ಕರ ನಡೆಸಲು ತೀರ್ಮಾನಿಸಿದರು. ಚಾಮರಾಜನಗರದಲ್ಲಿ ಬಲವಂತದ ಮುಷ್ಕರ ನಡೆಸಬೇಡಿ ಅಂತ ಬೈಪಾಸ್ ರಸ್ತೆಯಲ್ಲಿ ಪೊಲೀಸರು ಮೊಕ್ಕಾಂ ಹೂಡಿದರು. ಬಲವಂತದ ಮುಷ್ಕರ ಬೇಡ, ಸ್ವಯಂ ಪ್ರೇರಣೆಯಿಂದ ಲಾರಿ ನಿಲ್ಲಿಸಿಕೊಂಡ್ರೆ ಅಭ್ಯಂತರವಿಲ್ಲ ಅಂತ ಪ್ರತಿಭಟನಾಕಾರರಿಗೆ ಪೊಲೀಸರು ಎಚ್ಚರಿಕೆ ನೀಡಿದರು. ಬೆಳಗ್ಗೆಯಿಂದ ಲಾರಿ ಸಂಚಾರದಲ್ಲಿ ವಿರಳ ಸ್ಥಿತಿ ಉಂಟಾಗದು, ಲಾರಿ ಮುಷ್ಕರದಿಂದ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದಂತಾಗ್ತದೆ ಅಂತ ಕಾದು ನೋಡಬೇಕಾಗಿದೆ. ಅದೆಷ್ಟೇ ಇವರೆಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.